Praise the Lord. Greetings to you all in the name of our Lord and Savior Jesus Christ. Today's Bible verse, the Epistle of St. Paul to the Ephesians, chapter 4, verse 31. Get rid of all bitterness, passion and anger, no more shouting or insults, no more hateful feelings of any sort. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 31ನೇ ವಚನ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇಲ್ಲಿ ಪೌಲನು ಎಫೆಸದವರಿಗೆ ಬರೆಯುತ್ತಾ ಇದ್ದಾನೆ, ಅವರಲ್ಲಿ ಯಾವ ಕೆಟ್ಟ ಗುಣಗಳು ಇರಬಾರದು ಎನ್ನುವಂತಹ ಮಾತನ್ನು ಅವನು ತಿಳಿಸಿಕೊಡ್ತಾ ಇದ್ದಾನೆ. ಸಕಲ ವಿಧವಾದ ಕೆಟ್ಟತನವನ್ನು, ಎಲ್ಲ ವಿಧವಾದ ಕೆಟ್ಟತನ, ಯಾವ ಕೆಟ್ಟದ್ದು ಕೂಡ ನಿಮ್ಮ ಬಳಿ ಇರಬಾರದು ಎಂಬುದಾಗಿ ಇಲ್ಲಿ ಪೌಲನು ಹೇಳುತ್ತಾ ಇದ್ದಾನೆ. ಪ್ರಿಯರೇ, ಹೌದು, ನಿಮ್ಮಲ್ಲಿರುವಂತಹ ದ್ವೇಷದ ಸ್ವಭಾವವನ್ನು, ಅಂದರೆ ಇನ್ನೊಬ್ಬರನ್ನು ಕಂಡು ಅಸೂಯೆ ಪಡುವಂಥದ್ದು, ಹೊಟ್ಟೆ ಕಿಚ್ಚು ಪಡುವಂಥದ್ದು, ಈ ಸ್ವಭಾವವನ್ನು ಬಿಟ್ಟು ಬಿಡಿರಿ. ಮತ್ತು ಇನ್ನೊಬ್ಬರ ಮೇಲೆ ಕೋಪ ಮಾಡುವಂತಹ ಸ್ವಭಾವ, ಸಿಟ್ಟು ಮಾಡುವಂತಹ ಸ್ವಭಾವವನ್ನು ಬಿಟ್ಟು ಬಿಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮತ್ತು ಕ್ರೋಧವನ್ನು, ಅಂದರೆ ಜಗಳವಾಡುವಂತಹ ಸ್ವಭಾವವನ್ನು ಬಿಟ್ಟು ಬಿಡಿರಿ, ಕಲಹವನ್ನು, ಜಗಳವನ್ನು ಬಿಟ್ಟು ಬಿಡಿರಿ. ಮತ್ತು ಇನ್ನೊಬ್ಬರಿಗೆ ದೂಷಣೆ ಮಾಡುವಂಥದ್ದು, ಇನ್ನೊಬ್ಬರ ಮೇಲೆ ತಪ್ಪನ್ನು ಹೊರಿಸುವಂಥದ್ದು, ಈ ಎಲ್ಲ ದುಷ್ಟತನವನ್ನು ನೀವು ದೂರ ಮಾಡಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ಮುಂದುವರಿಸಿ ಇದನ್ನು ಮಾಡುವುದನ್ನು ಬಿಟ್ಟು ಇನ್ನೊಂದನ್ನು ಮಾಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದ್ಯಾವುದೆಂದರೆ 32ನೇ ವಚನದಲ್ಲಿ ನಾವು ನೋಡ್ತೇವೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ ಎಂಬುದಾಗಿ. ಹೌದು, ನಾವು ಇನ್ನೊಬ್ಬರ ಜೊತೆಗೆ ಯಾವ ರೀತಿಯಲ್ಲಿರಬೇಕೆಂದರೆ ಉಪಕಾರಿಗಳಾಗಬೇಕು, ಅಂದರೆ ಅವರಿಗೆ ಸಹಾಯ ಮಾಡುವಂಥವರಾಗಿರಬೇಕು, ಮತ್ತು ಇತರರ ಮೇಲೆ ಕರುಣೆ ತೋರಿಸುವಂಥವರಾಗಿರಬೇಕು, ಮತ್ತು ಇತರರಿಗೆ ಕ್ಷಮಿಸುವಂಥವರಾಗಿರಬೇಕು. ಅವರು ತಪ್ಪು ಮಾಡಿದಾಗ ಅವರನ್ನು ಕ್ಷಮಿಸುವಂತಹ ಸ್ವಭಾವ ನಮ್ಮ ಹತ್ತಿರ ಇರಬೇಕೆಂಬುದಾಗಿ ಇಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ. ಪ್ರಿಯರೇ, ನಾವು ಸುಳ್ಳಾಡಬಾರದು. ನಮ್ಮಲ್ಲಿರುವ ಪೂರ್ವ ಸ್ವಭಾವವನ್ನು ಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಕೊಲೊಸ್ಸೆ 3:9 ಮತ್ತು 10ರಲ್ಲಿ ಪೌಲನು ಬರೆಯುತ್ತಾನೆ. ಪ್ರಿಯರೇ, ಪೇತ್ರನೂ ಕೂಡ ಬರೆಯುತ್ತಾನೆ. 1ನೇ ಪೇತ್ರ 2ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನಗಳವರೆಗೆ ಅಲ್ಲಿ ನಾವು ನೋಡ್ತೇವೆ, ಆದ ಕಾರಣ ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಎಲ್ಲ ಕಪಟವನ್ನು, ಎಲ್ಲ ವಿಧವಾದ ಹೊಟ್ಟೆ ಕಿಚ್ಚನ್ನು, ಎಲ್ಲ ಥರದ ನಿಂದೆಯನ್ನು ವಿಸರ್ಜಿಸಿ, ಅಂದರೆ ಬಿಟ್ಟು ಈ ಎಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ನೀವು ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ ಎಂಬುದಾಗಿ. ಹೀಗೆ ನೀವು ಶುದ್ಧ ಹಾಲನ್ನು ಬಯಸುವಾಗ ಅದರಿಂದ ಬೆಳೆಯುತ್ತಾ ನೀವು ರಕ್ಷಣೆ ಹೊಂದುವಿರಿ ಎಂಬುದಾಗಿ. ಹೌದು, ನಾವೆಲ್ಲರೂ ರಕ್ಷಣೆ ಹೊಂದುವವರಾಗಿರಬೇಕು, ರಕ್ಷಣೆ ಹೊಂದಿದವರಾಗಿರಬೇಕು. ರಕ್ಷಣೆಯನ್ನು ಹೊಂದಲಿಕ್ಕೆ ಪ್ರಯತ್ನಿಸಬೇಕು. ನಾವು ನೂತನ ಸ್ವಭಾವವನ್ನು ಹೊಂದಿಕೊಳ್ಳಬೇಕು. ಪ್ರಿಯರೇ, ಒಂದು ವೇಳೆ ನಾವು ನೂತನ ಸ್ವಭಾವವನ್ನು ಹೊಂದಿಕೊಳ್ಳದೆ, ಇತರರನ್ನು ಕ್ಷಮಿಸದೆ, ಇತರರ ಮೇಲೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಸಿಟ್ಟು ಮಾಡುವಂಥದ್ದು, ಇತರರ ಜೊತೆ ಜಗಳ ಮಾಡುವಂಥದ್ದು, ಇವುಗಳನ್ನು ಮಾಡುವುದಾದರೆ ನಾವು ತೋಡಿದ ಗುಂಡಿಯಲ್ಲಿ ನಾವೇ ಬೀಳಬೇಕಾಗುತ್ತದೆ. ಸತ್ಯವೇದದಲ್ಲಿ ಎಸ್ತೇರಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅಲ್ಲಿ ಒಬ್ಬ ಮನುಷ್ಯನಿದ್ದಾನೆ, ಅವನು ಹಾಮಾನನು ಎಂಬುದಾಗಿ. ಇವನು ಅಹಷ್ವೇರೋಷ ರಾಜನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದನು. ಆ ರಾಜನು ಯಾರೆಲ್ಲ ಹಾಮಾನನನ್ನು ನೋಡ್ತಾರೋ ಅವರು ಇವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸಿದ್ದನು. ಆದರೆ ಅಲ್ಲಿ ಒಬ್ಬ ಮೊರ್ದೆಕೈ ಎಂಬ ವ್ಯಕ್ತಿ ಇದ್ದಾನೆ. ಅವನು ಈ ಹಾಮಾನನನ್ನು ಕಂಡಾಗ ಸಾಷ್ಟಾಂಗ ನಮಸ್ಕಾರ ಮಾಡುವುದಿಲ್ಲ. ಕೇವಲ ಇಷ್ಟೇ, ನಮಸ್ಕಾರ ಮಾಡಿಲ್ಲ ಎನ್ನುವಂತಹ ಒಂದೇ ಒಂದು ಕಾರಣದಿಂದ ಹಾಮಾನನು ಈ ಮೊರ್ದೆಕೈಯನ್ನು ಮುಗಿಸಿ ಬಿಡಬೇಕು, ಸಾಯಿಸಿ ಬಿಡಬೇಕು ಎಂಬುದಾಗಿ ಆಲೋಚನೆ ಮಾಡುತ್ತಾನೆ. ಇವನಿಗಾಗಿ ನೇಣುಗಂಬವನ್ನು ಸಿದ್ಧಪಡಿಸುತ್ತಾನೆ. ಆದರೆ ಅಲ್ಲಿ ಏನಾಯಿತು ಪ್ರಿಯರೇ? ಆ ದುಷ್ಟ ಹಾಮಾನನೇ ತಾನು ಒಡ್ಡಿದ ಬಲೆಯಲ್ಲೇ ತಾನೇ ಸಿಕ್ಕಿಬಿದ್ದನು. ಹಾಮಾನನು ಮೊರ್ದೆಕೈಗೋಸ್ಕರ ಸಿದ್ಧ ಮಾಡಿದ ಆ ಗಲ್ಲು ಮರದಲ್ಲಿ ಹಾಮಾನನನ್ನೇ ನೇತು ಹಾಕುವಂತಾಯಿತು. ಹೌದು, ಅವನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬಿದ್ದು ಹೋದನು. ಮತ್ತಾಯ 5:22ರಲ್ಲಿ ಈ ರೀತಿ ಹೇಳ್ತದೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಎಂಬುದಾಗಿ. ಹೌದು,
ತನ್ನ ಸಹೋದರನ ಮೇಲೆ ಸಿಟ್ಟು ಮಾಡುವುದಾದರೆ ಅಥವಾ ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆಯ ನ್ಯಾಯ ವಿಚಾರಣೆಗೆ ಗುರಿಯಾಗುವನು ಎಂಬುದಾಗಿ. ಹೌದು, ಆದುದರಿಂದ ನಾವು ನಮಗಿಂತ ಇತರರು ವಿಶೇಷವಾದವರು, ನಮಗಿಂತ ಇನ್ನೊಬ್ಬರು ಉತ್ತಮವಾದವರು ಎಂಬುದಾಗಿ ನೆನೆಸುವಾಗ ಮಾತ್ರ ನಮಗೆ ಆಶೀರ್ವಾದ ದೊರೆಯುತ್ತದೆ. ಇನ್ನೊಬ್ಬರ ಕುರಿತು ನಾವು ನ್ಯಾಯ ವಿಚಾರಣೆ ಮಾಡುವುದು ಬೇಡ, ಇನ್ನೊಬ್ಬರ ಕುರಿತು ಸಿಟ್ಟು ಮಾಡುವುದು ಬೇಡ, ಇನ್ನೊಬ್ಬರನ್ನು ಕಂಡಾಗ ಛೀ ನೀಚ ಅನ್ನುವುದು ಬೇಡ. ಇನ್ನೊಬ್ಬರ ಮೇಲೆ ನಾವು ಅಸೂಯೆ ಪಟ್ಟುಕೊಳ್ಳುವುದಾದರೆ ಶಾಪಕ್ಕೆ ನಾವೇ ಆಹ್ವಾನ ಮಾಡಿದ ಹಾಗಾಗ್ತದೆ. ನಾವು ಇನ್ನೊಬ್ಬರನ್ನ ಕಂಡು ಹೊಟ್ಟೆ ಕಿಚ್ಚು ಪಡುವಾಗ ನಮ್ಮ ಮೇಲೆ ಶಾಪ ಬರುವಂಥದ್ದಾಗಿದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಇನ್ನು ಮುಂದೆ ಬೇರೆಯವರಿಗಾಗಿ ಪ್ರಾರ್ಥಿಸಿರಿ ಮತ್ತು ಬೇರೆಯವರು ನಿನಗಿಂತ ಉತ್ತಮರು ಎಂಬುದಾಗಿ ನೆನೆಸಿ ಅವರನ್ನು ಗೌರವಿಸಿರಿ. ಆಗ ನೀನು ಕೂಡ ಗೌರವಿಸಲ್ಪಡುವೆ ಮತ್ತು ನೀನು ಕೂಡ ಆಶೀರ್ವದಿಸಲ್ಪಡುವೆ. ನಿನ್ನಲ್ಲಿರುವ ಎಲ್ಲ ಕೆಟ್ಟತನವನ್ನು ಬಿಟ್ಟು ಬಿಡಿರಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ಸಕಲ ವಿಧವಾದ ದುಷ್ಟತನವನ್ನು ಬಿಟ್ಟು ಬಿಡಿರಿ ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ನಮ್ಮೆಲ್ಲರನ್ನ ಶುದ್ಧಗೊಳಿಸು, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು, ನಮ್ಮಲ್ಲಿರುವ ಎಲ್ಲ ದುರ್ಗುಣಗಳನ್ನು ತೆಗೆದುಹಾಕು ಸ್ವಾಮಿ. ಸಕಲ ವಿಧವಾದ ದುಷ್ಟತನವನ್ನು ಬಿಟ್ಟು ಅಪ್ಪ ನಿನ್ನಂಥ ಗುಣ ಸ್ವಭಾವವನ್ನು ಹೊಂದಿಕೊಳ್ಳಲಿಕ್ಕೆ ಕೃಪೆ ಮಾಡು, ನೂತನ ಸ್ವಭಾವವನ್ನು ಹೊಂದಿಕೊಳ್ಳಲಿಕ್ಕೆ ಕೃಪೆ ಮಾಡು. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ವಿಶೇಷವಾದಂಥ ರೀತಿಯಲ್ಲಿ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ಇವರು ಕೂಡ ಅನೇಕ ವಿಧವಾದ ಕಷ್ಟಗಳಿಗೆ ಸಿಲುಕಿಕೊಂಡಿದ್ದಾರೆ ಸ್ವಾಮಿ. ಇವರನ್ನು ಕಂಡು ಕೂಡ ಅನೇಕರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ, ಅಸೂಯೆ, ಸಿಟ್ಟು, ಕ್ರೋಧ, ಕಲಹವನ್ನು ಮಾಡ್ತಾ ಇದ್ದಾರೆ ದೇವ. ಅದಕ್ಕಾಗಿ ಅವರೆಲ್ಲರನ್ನ ಪರಿವರ್ತಿಸು, ಅವರ ಶತ್ರುಗಳನ್ನು ಮಿತ್ರರನ್ನಾಗಿ ಬದಲಾಯಿಸು. ಇಂದು ನಿನ್ನ ಬಳಿಗೆ ಬಂದಿರೋ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದ ಮಾಡಿ ಇವರನ್ನು ಗೌರವಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.